ಅಟ್ಟು ಗೊತ್ತಾಗಲ್ಲ ನೀನು ಅಲ್ಲ ಸಾಕೊಂಬರ್ಬೇಕಂತೆ. ನನಗೇನು ಗೊತ್ತು, ಬರೀ ಫೋಟೋ ತೆಗಿತಾರಂತ ನಾ ಮಾಡೀನಿ ಅಲ್ಲಿಂದ. 2 kg ಬೇಡ ಸ್ವಾಮಿ, ಇರೋದೇ ಇಬ್ರು. 1 kg 1 kg ಕೊಡಿ. 1 kg ರೆಡಿ ಆಗೈತಿ ನೋಡ್ಬೋದು. ಚಿಕನ್ ಗ್ರೇವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿ ಉಂಟು ಅಂದರೆ ಸುಲ್ತಾನ್ದು 8th set ಕಂಪ್ಲೀಟ್ ಆಗೋದೈತಿ. ಅಲ್ಲ ಅನಿಸ್ತು ಅಲ್ಲಿಗೆ ಇದು ಆಗ್ಸಿದ್ದಲ್ಲ. ಸೊ ಹೊಂಟಿವಿ ಈಗ. ಸುಲ್ತಾನ ಹೊಲ್ಕೊಂಡಲ್ಲ ನೋಡ್ರಿ, ಇದು ಡ್ರೆಸ್ ಕಾಣುತ್ತಾ, ಇದು ಟಾಪ್ ಒಂದು ಹೊಲ್ಕೊಂಡ. ಅದು ಶ್ರೀರಾಮ್ಪುರಕ್ಕೆ ಹೋಗಿ ತಂದಿದ್ವಲ್ಲ, ಸೊ ಅದೇ ಬಟ್ಟೆ. ನಮ್ಮ ಅಂಬಾರಿ ಇಲ್ಲೇ ನಿಂತೈತಿ. ನೋಡ್ರಿ, ಚಲೋ ಮಾಡಮ್ ಗಾಡಿನ. ಅಲ್ಲೇ ಹೋಗಿ ತೋರಿಸ್ತೀನಿ ನಿಮ್ಗೆ ಸೀದಾ. ಬರ್ರಿ ಬರ್ರಿ ಬರ್ರಿ. ನೀರಾಡ್ಕಾತ ನಿನಗೆ ಭಾಳ ಬಿಸಿಲೈತೆ. ಬಿಸಿಲಲ್ಲ, ಅದು ಊಟ ಮಾಡಿ ಬರೋಬ್ಬರಿ ನೀರು ಕುಡಿಲಿಲ್ಲ ನಾನು. ನನ್ನ ಗಾಡಿಯಾಗ ಯಾವತ್ತು 1 ಲೀಟ್ರ್ ನೀರು. ಇಲ್ಲಿ ಕಾಣಕತ್ತಿ ಕನ್ನಡ ನೋಡಿ. ಬಂದು ನೋಡ್ರಿ, ಸಬ್ಕಾ ಡೆಂಟಿಸ್ಟ್ ಸಾಕಾರ ನಗರ್. ಸೊ ಈಗ ಪಟ ಹೋಗಿ ಫಸ್ಟ್ ಫೋಟೋ ತೆಗಿಸ್ಬೇಕು. ಅಲ್ಲಿನ ಎಷ್ಟು ಮೂಮೆಂಟ್ ಆಗ್ಯಾವ ಅಂತ ನೋಡಿ, ಆಮೇಲೆ ಮೇಲ್ ಮಾಡಿ ಆಮೇಲೆ ಹೋಗಿ ಬರ್ತಾವ. ಅದಾದ್ಮೇಲೆ ಪಟ ಬಾ. ಓಪನ್ ಐತಿ. ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಕೊಡಮ್ಮ, ಚಪ್ಪಲ್ ಹುಡಿಲೆ. ಏನು ಮಾಡತ್ತು? ಓಕೆ, ಹಾಕ್ಲಿಗ ಇಲ್ಲೇ ನೋಡ್ರಿ ಹಾಕ್ಸಿದ್ದು ಸಬ್ಕಾ ಡೆಂಟಿಸ್ಟ್ ಒಳಗೆ ಹೇಳ್ಕೊಂತ. ಈಗ ಫೋಟೋ ಗಿಟೋ ಎಲ್ಲ ಹೊಡೆದ್ರೆ ಆದ್ರೆ ನಾವು ಅಲೈನರ್ಸ್ ಹಾಕೊಂಡ್ಬರ್ಬೇಕಾಗಿತ್ತು ಸರ್. ಅಲೈನರ್ಸ್ ಹಾಕೊಂಡ್ಬಂದಿಲ್ಲ. ಅವು ವಿತ್ ಅಲೈನರ್ಸ್ ಒಂದು ಫೋಟೋ ಬಿಡ್ತಿದ್ವಿ ಸೈಡಿಂದ, ಎಷ್ಟು ಮೂಮೆಂಟ್ ಆಗ್ಯಾವ ಏನಂತ ನೋಡ್ತಿದ್ರು. ಇಲ್ಲ ಅಂತಕ್ಕ ಈಗ ವಾಪಸ್ ಮನೆಗೆ ಹೋಗ್ಕೇಸಿ ಫೋಟೋ ಕೊಟ್ಕೋಬೇಕಾಯ್ತು. ಅಲೈನರ್ಸ್ ಹಾಕೊಂಡೇ ಬಂದಿಲ್ಲ, ಅದಕ್ಕೆ ಮನ್ಯಾಗ ಫೋಟೋ ತೆಗೆದು ಕಳಿಸ್ತೀವಿ ಅಂದಿವಿ. ನಾನು ಅಷ್ಟು ಗೊತ್ತಾಗಲ್ಲ ನೀನು ಅಲೈನರ್ಸ್ ಹಾಕೊಂಡ್ಬರ್ಬೇಕಂತೆ. ನನಗೇನು ಗೊತ್ತು, ಬರೀ ಫೋಟೋ ತೆಗಿತಾರಂತ ನಾ ಮಾಡೀನಿ ಅಲ್ಲಿಂದ ಅಷ್ಟು ತೆಗಿತಾರಂತ ಮಾಡೀನಿ. ಅಲೈನರ್ಸು ಬೇಕಂತ. ಮಳಿ ಬರಂಗಾಗೈತಿ. ಈಗ ಮಳಿ ಬರಟ್ಲೆ ಹೋಗಿ ಮನೆಗೆ ಮುಟ್ಟಬೇಕು. ಇಲ್ಲಿಕಂದ್ರೆ ಮಳೆ ಸಿಕ್ಕೊಂಡ್ವಿ ಅಂದ್ರೆ ಮೊದ್ಲ ನೆಗಡಿ ಕೆಮ್ಮು. ಈಗ ಅದಾಗ ನೋಡ್ರಿ ಕ್ಲೈಮೇಟ್ ಎಷ್ಟು ಚಂದ ಐತಿ, ಬಿಸಿಲಿಲ್ಲ ಏನಿಲ್ಲ, ಮಸ್ತ್ ಅನ್ಸತ್ತೈತಿ. ಹಿಂಗೆ ಇರ್ಬೇಕಲ್ಲ, ಒಂಥರ ಸ್ವಿಟ್ಜರ್ಲ್ಯಾಂಡ್ ಅಂತ ಕಾಣೋದಕ್ಕಲ್ಲ. ಚಂದ ಐತಿ ಕ್ಲೈಮೇಟ್. ಮಿನಿ ಕಾಣೋದು. ಏನ್ ಗತ್ತೆ? ಮಿನಿ ಸ್ವಿಟ್ಜರ್ಲ್ಯಾಂಡ್. ನೀ ನೋಡಿ ಅದು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ವಲ್ಲ, ಇದು ಮೊಬೈಲ್ ನೋಡಂಗಿದೆ. ನೋಡೇ ಇಲ್ಲ. ಚಂದ ಐತಿ, ಗ್ರೀನ್ ಗ್ರೀನ್ ಗ್ರೀನ್. ನಿನಗ ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟ ನೋಡ್ದಂಗ. ಏನು ತಗೋತೀನಿ ಹಣ್ಣಿಗಿನ ಕಾಯಿಪಲ್ಲೆ ತಗೊಂಡೋಗಿ ನಡಿ ಅಲ್ಲಿ ಹೋಗಾಕ. ಎಲ್ಲಿ ಇಲ್ಲಿ ಬೇಡ, ಮುಂದೆ ತಗೊಳ್ಳೋ ನಡಿ. ಟಮಾಟಿ ಬೇಡ ಅದಾವೇನು? ಯಾವಾಗ ತೋರ್ಸ, ನಿನ್ಗತ್ಲೆ ಒಂದು ತೋರ್ಸೇನು? ಒಂಥರ ಕಾಯಿಪಲ್ಲೆ ಬೆಂಡಿಕಾಯಿ. ನಾವು ಕರೆ ಹೊರಗೆ ತೊಗೊಂಡ್ರೆ ಸಸ್ತ ಆಗುತ್ತೆ ಅನ್ಸುತ್ತೆ ನನಗೆ. ಎಲ್ಲ ಮುರಿದು ತೊಗೊಂಡಿಲ್ಲ. ಬೆಂಡಿಕಾಯಿ ಈ ಥರ ಚೆಕ್ ಮಾಡಿ ಮುರಿದ್ರೆ ತೊಗೋಬೇಕು. ಓಕೆ, ಬಾಳೆಹಣ್ಣು ತೊಗೊಳಕ್ ಬಂದೆ. ಈಗ ಬಾಳೆಹಣ್ಣು ತೊಗೊಳಕತ್ತಾನ. ಏನು ಜವಾರಿ ತೊಗೋತಾನೇನು ದೊಡ್ಡ ತೊಗೋತಾನ ಗೊತ್ತಿಲ್ಲ. ನೋಡೋಣ ಯಾವ ತೊಗೋತಾನೆ. ಇವು ತಗೋಣ, ಇವು ತಗೋಣ. ತಗೋ ಬೇಡ, ಮನೆ ತಿಂದು ನೋಡಿ. ಅವನು ಇವತ್ತು ಪೇಸ್ಟ್ ನೋಡು. ಇವಾಗ 2 kg ಬೇಡ ಸ್ವಾಮಿ, ಇರೋದೇ ಇಬ್ರು. 1 kg 1 kg ಕೊಡಿ. 1 kg ತಗೊಂಡೆ ಬಾಳೆಹಣ್ಣು. ಮಳೆ ಬರೋಕ್ಕೂ ಮುಂಚೆ ಮನೆ ಸೇರ್ಕೊಂಡ್ವಿ. 1 kg ಬಾಳೆಹಣ್ಣಿಗೆ ಬರೀ 6 ಬಾಳೆಹಣ್ಣು ಬಂದವ ನೋಡೇ. ಮಾಡಿಲ್ಲ ತಗೋ. ಏನೆಲ್ಲ ನನ್ನ ಕೈ ಕೊಡ್ತೀನಿ. ಪೆಟ್ಟು ನೆಟ್ಟ ನೋಡ್ರಿ, ನಮ್ಮ ಅರಮನೆಗೆ ಎಂಟ್ರಿ ಕೊಟ್ವಿ. ಅಲ್ಲೇ ಸಾಕೊಂಡು ಫೋಟೋ ಕಳಿಸ್ಕೊಂಡು ನಾನು ಕಳ್ಸ ಫೋಟೋ ಅದೇ ಥರ ಕಳಿಸ್ಬೇಕು. ಕಳ್ಸ್ಯಾರ ನೋಡು.
ಅವ್ರ ಮನೆಗೆ ಹೋಗಿ ಈ ಥರ ಫೋಟೋ ಕಳಿಸ್ತಾರೆ ನೋಡ್ರಿ. ಅಲೈನರ್ಸ್ ಹಾಕ್ಕೊಂಡು ಡೆಮೋ ಫೋಟೋ ಕಳ್ಸ್ಯಾರ ಅವರು ಈ ಥರ. ಓಕೆ, ಭಾಳ ಮಂದಿ ಕೇಳಾಗುತ್ತಿದ್ರಿ, ಅಣ್ಣ ಅಲೈನರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ರಿ, ಕರೆಕ್ಟಾಗಿ ನಮ್ಗೆ ಹೇಳ್ರಿ ಅಂತ ಒಂದಿಷ್ಟು ಜನ. ಸೊ ಅದಕ್ಕಂತೇಳಿ ಈ ವಿಡಿಯೋದೊಳಗೆ ಹೇಳ್ಬೇಕು ಅಂದ್ಕೊಂಡೀನಿ. ಅಲೈನರ್ಸ್ ಅಂದಮೇಲೆ ಮೆಟಲ್ ಬ್ರೇಸಸ್ ಏನು ಬರ್ತಾವೆ, ತಂತಿ ಬರ್ತಾವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇರ್ತಾವೆ, ನಿಮ್ಗಂತೂ ಗೊತ್ತಿದ್ದೈತಿ. ಸೊ ನಾವು ಎಲ್ಲಿ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ನೀವು ಯಾವ ಥರ ಬ್ರ್ಯಾಂಡ್ ಚೂಸ್ ಮಾಡ್ಕೋತೀವಿ. ಹೆಚ್ಚು ಕಮ್ಮಿ ಒಂದು 50 ಒಳಗೆ ಆಗುವಂಥ, ಅಂದ್ರೆ ನಮ್ಮದು ಎಷ್ಟು ಸೆಟ್ ಬೇಕಾಗ್ತಾವೆ, ಆಮೇಲೆ ಎಷ್ಟು ಟೈಮ್ ಹಿಡಿತೈತಿ, ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಡಿಪೆಂಡ್ ಇರ್ಬೋದು ಅನ್ಸುತ್ತೆ. ನಾರ್ಮಲ್ ಆಗಿತ್ತಂದ್ರೆ ಒಂದು 30,000 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡ್ತೈತಿ. ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು ಅವ್ರ ಹತ್ರ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಅವರೇ ಕೊಡಂಗಿರ್ಬೇಕು. ಬ್ರಾಂಚ್ ಅಂತಾರಲ್ಲ ಆ ಥರ ಬ್ರಾಂಚ್ ಥರ ಇರಬೇಕು. ನಾವು ಸಪ್ರೇಟಾಗಿ ಒಂದು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ತೀವಿ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 70,000 ರೂಪಾಯಿ ತೊಗೋತಾರೆ. 70,000ರಿಂದ ಸ್ಟಾರ್ಟ್ ಆಗುತ್ತೆ, ಅದ್ರ ತಳಗೆ ಆಗಂಗಿಲ್ಲ. ಸೊ ಅದಕ್ಕೆ ಬ್ರಾಂಚಸ್ ಇರಬೇಕು. ನಾವು ಮಾಡಿಸಿದ್ದು ನಾನು ನಿಮ್ಗೆ ತೋರಿಸಿದ್ನಲ್ಲ ಸಬ್ಕಾ ಡೆಂಟಿಸ್ಟ್ ಅಂತ, ಇದು ಇಂಡಿಯಾದಾಗ ಎಲ್ಲ ಕಡೆ ಐತಿ. ನಮಗೆ ಒಂದು 45,000ರಿಂದ 50,000 ತನಕ ಖರ್ಚು ಬಂದೈತೆ. ಅದು ಕಂಡೀಷನ್ ಮೇಲೆ, ಹಲ್ಲಿನ ಕಂಡೀಷನ್ ಯಾವ ಐತಿ, ಎಷ್ಟು ಭಾಳ ಕಂಡೀಷನ್ ಕ್ರಿಟಿಕಲ್ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ಬೋದು ಅನ್ಸುತ್ತೆ. ಅವ್ರು ಫಸ್ಟ್ ಹಲ್ಲಿನ ಕಂಡೀಷನ್ ನೋಡಿದ್ರೆ ಯಾವ ಥರ ಹೆಂಗೈತೆ ಅಂತ ನೋಡಾದ್ಮೇಲೆ ಆಮೇಲೆ ಓಕೆ ಇದು ಆಗುತ್ತೆ ಈಸಿಯಾಗಿ ಒಂದು 24 ಸೆಟ್ಟಿಗೆ ಕ್ಯೂರ್ ಮಾಡ್ಬೋದು ಅಂತ ಅಂದ್ಕೊಂಡು 24 ಸೆಟ್ಟಿಗೆ ಲೆಕ್ಕಾಚಾರ ಹಾಕಿ. ಸೊ ನೀವು ಮಾಡಿಸೋರಿದ್ರೆ ಅಂದ್ರೆ ಯಾರು ಸಪ್ರೇಟಾಗಿ ಮಾಡಿಸ್ಬೇಡ್ರಿ, ದೊಡ್ಡ ಬ್ರ್ಯಾಂಚ್ ಇರಲಿ, ಬ್ರ್ಯಾಂಚಿಗೆ ಹೋಗಿ ಮಾಡಿಸ್ರಿ. ಏನಬ್ಬಬ್ಬ 50,000 ಒಳಗಾಗುತ್ತೆ, 40 ಆಗ್ಬೋದು, 30 ಆಗ್ಬೋದು. ನಿಮ್ಮ ಲಕ್ ಚಲೋ ಐತೆ 30,000 ರೂಪಾಯಿ ಆದ್ರೂ ಆಗ್ಬೋದು. ನಾ ಹೇಳಾಗುತ್ತೀನಿ 30,000 ರೂಪಾಯಿದು ಆಗ್ಬೋದು. ನಿಮ್ಮ ಡಿಪೆಂಡ್. ಇಷ್ಟ ಐತಿ, ಇಷ್ಟಂತೂ ಪ್ರೈಸ್ ಆಗುತ್ತೆ. ಆಮೇಲೆ ಅದನ್ನು ಏನಿಲ್ಲ ಅಂದ್ರೆ ಒಂದು 18 ತಾಸು, ಒಂದು ದಿನಕ್ಕೆ 18 ತಾಸು ಮಿನಿಮಮ್ ವೇರ್ ಮಾಡ್ಬೇಕಾಗತ್ತೆ, ಹಾಕೋಬೇಕಾಗತ್ತೆ. ಊಟ ಮಾಡೋ ಟೈಮ್ನಾಗ ತೆಗಿಬೇಕು, ಚಹಾ ಕುಡಿಯಾಗೂ ತೆಗಿಬೇಕು, ನೀರಷ್ಟೇ ಕುಡಿ ಓದೋದ್ರಲ್ಲೇ. ಬೇರೆ ಏನಾರ ತಿಂತೀನಿ ಅಂದ್ರೆ ಅದನ್ನ ಹಾಕೊಂಡು ತಿನ್ನಂಗಿಲ್ಲ, ಅದನ್ನ ಹಾಕೊಂಡು ಚಹಾ ಕುಡಿಯಂಗಿಲ್ಲ. ಚಹಾ ಕುಡಿದ್ರೆ ಮೆಲ್ಟ್ ಆಗ್ಬಿಡ್ತೈತೆ, ಅದು ಹೀಟ್ ಆಗುತ್ತಲ್ಲ, ಹೀಟಾಗಿ ಶೇಪ್ ಬೇರೆ ಥರ ಹೋಗ್ಬಿಡ್ತಂದ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಚೇಂಜ್ ಆಗ್ಬಿಡ್ತಾವೆ. ಬರ್ತಾ ಬರ್ತಾ ವಾಪಸ್ ಅವು ಹೆಂಗೆ ಅಲೈನರ್ಸ್ ಹಿಂಗೆ ಅದ್ರದ್ದು ನಂಬರ್ಸ್ ಹೆಂಗೆ ಜಾಸ್ತಿ ಹಾಕೋತ ಹೋಕ್ಕವು, ಹಂಗೆ ಅದ್ರದ್ದು ಪೊಸಿಷನ್ ನಾರ್ಮಲ್ ಹಾಕೋತ ಬಂದಿರ್ತೈತೆ ಅದು. ಸೊ ಫಸ್ಟಿಗೆ ಸ್ಟಾರ್ಟಿಂಗ್ ಅಂತೂ ನೋವಾಗುತ್ತೆ ಅಣ್ಣ ಅಂತ ಹೇಳಿದ್ರೆ, ನೋವಂತರೂ ಐತಲ್ಲ ಸುಂತ. ನೀವು ಫಸ್ಟಿಗೆ ಸ್ಟಾರ್ಟಿಂಗ್ ಅಂತೂ ಫಸ್ಟ್ನೇ ಸೆಟ್ ಒಂದು ಟ್ರಯಲ್ ಅಂತೇಳಿ ಕೊಟ್ಟಿದ್ರು, 0 ಸೆಟ್ ಅಂತ. 0 ಸೆಟ್ ಹಾಕಿದಾಗ ಏನೋ ಅನ್ಸಿರ್ಲಿಲ್ಲ, ಅಂದ್ರೆ ಸುಮ್ಮ ರೂಢಿ ಆಗಕ್ಕೆ ಒಂದು 4 ದಿನ ಕೊಟ್ಟಿದ್ರು ಅವರು. ಅದು ಆದಮೇಲೆ ಹಾಕಿದ್ರಲ್ಲ ಫಸ್ಟ್ ಸೆಟ್ಟು ಒದ್ದಾಡ್ಬಿಟ್ಟಿದ್ಲು ಸುಂತ. ಕರೆ ಹೇಳ್ಬೇಕಂದ್ರೆ ಇಲ್ಲಿ ಮ್ಯಾಲೆ ಒಸಡಿ ಎಲ್ಲ ಕೆಂಪಾಗ ಒಂದು ಹಾಲು ಕಿತ್ಕೊಂಬರೋ ಲೆಕ್ಕಕ್ಕೆ ಫುಲ್ ಒಸಡಿ ಕೆಂಪಾಗ್ಬಿಟ್ಟಿತ್ತು. ಗಾಯನೂ ಆಗಿದ್ದು. ಗಟ್ಟಿ ಅಂದೇನು ತಿನ್ನೋಕ್ಕಾಗಿಲ್ಲ. ಆಮೇಲೆ ಒಂದು 2-3 ಸೆಟ್ ದಾಟಿದ್ಮೇಲಲ್ಲ, 2-3 ಸೆಟ್ ದಾಟಿದ್ಮೇಲೆ ನಾರ್ಮಲ್ ಅನ್ನಿಸ್ತು. ಹಂಗೆ ಬರ್ತಾ ಹಾಕೊಂಡು ಸ್ಟಾರ್ಟಿಂಗ ನೋವಾಗತ್ತೆ, ಆಮೇಲೆ ಕರೆಕ್ಟಾಗಿರ್ತೈತಿ. ಇಷ್ಟಿತ್ತು ಗೈಸ್ ಅದ್ರ ಬಗ್ಗೆ ಮಾಹಿತಿ. ಭಾಳ ಮಂದಿ ಕೇಳಾಗುತ್ತಿದ್ರಿ, ಎಷ್ಟೋ ಜನಕ್ಕೆ ಯಾರು ಪರ್ಫೆಕ್ಟ್ ಇರಲ್ಲ ಲೈಫ್ ಒಳಗೆ. ಎಲ್ಲರಿಗೂ ಒಂದು ಏನಿರ್ತೈತಿ, ಯಾರಿಗಾದ್ರೆ ಹಲ್ಲಿನ ಪ್ರಾಬ್ಲಮ್ ಇರ್ತೈತಿ, ಯಾರ ಕಣ್ಣು, ಕೂದಲ, ತಲೆ, ಕಾಲು ಏನಾರು ಇದ್ದೇ ಇರ್ತೈತಿ. ದೇವ್ರು ಎಲ್ಲ ಕೊಟ್ಟಿರಲ್ಲ. ಸೊ ಯಾರಿಗೆ ಹಾಕ್ಸ್ಕೋಬೇಕು ಅಂತ ಅನ್ನಕೂತಿದ್ರಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡೀನಿ. ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಅಷ್ಟು ಅಮೌಂಟ್ ನಮ್ಮ ಕೈಲಿ ಕಟ್ಟಕ್ಕಾಗಲ್ಲಣ್ಣ, ಜಾಸ್ತಿ ಆಗುತ್ತಾ ಅಂತ ಹಂಗೇನಾರು ಅನ್ಕೊಂಡಿದ್ರಂದ್ರೆ ಅದು EMI ಇರ್ತೈತಿ. ನೋ ಕಾಸ್ಟ್ EMI, 1 ರೂಪಾಯಿನೂ ಬಡ್ಡಿ ಇರಲ್ಲ. ಯಾಕಂದ್ರೆ ಹೆಲ್ತ್ ಇಶ್ಯೂಗೆ ಅಂತೇಳಿ ನಾವು ಬಜಾಜ್ ಇನ್ನೇ ಯಾವುದೇ ಒಂದು ಇದರಿಂದ ತೊಗೊಂಡ್ವಿ ಅಂದ್ರೂ, ಲೋನ್ ತೊಗೊಂಡ್ವಿ ಅಂದ್ರೂ ನೋ ಕಾಸ್ಟ್ EMI ಇರ್ತೈತಿ. 1 ರೂಪಾಯಿನೂ ಬಡ್ಡಿ ಬೀಳಲ್ಲ. ಸ್ಟಾರ್ಟಿಂಗ್ ಒಂದು 600 ರೂಪಾಯಿ 700 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ತೊಗೋತಾರೆ. ಅದಾದಮೇಲೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 3,500 ರೂಪಾಯಿ ಕಟ್ಕೋತ ಹೋಗ್ಬಿಟ್ಟು 3,500-4,000 ರೂಪಾಯಿ ಈ ಥರ ತಿಂಗಳ ಕಟ್ಟಬೇಕಾಗತ್ತೆ. ಏನಿಲ್ಲ ಅಂದ್ರೆ ಒಂದು 8ರಿಂದ 10 ತಿಂಗಳು ನಿಮ್ದು ಎಷ್ಟು ಆಗಿರ್ತೈತೆ ಅಮೌಂಟು ಅದ್ರ ಮೇಲೆ. ಸೊ EMI ಮೇಲೂ ಅವೈಲೇಬಲ್ ಐತಿ, ಮಾಡಿಸ್ಬೋದು EMI ಮೇಲೂ. ಯಾಕಂದ್ರೆ ಎಲ್ಲರಿಗೂ ಒಮ್ಮೆ ಕಟ್ಟೋಕ್ಕಾಗಲ್ಲ. ಸೊ ಇಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗೈತಿ ಅನ್ಕೋತೀನಿ. ಹೆಚ್ಚಿಗೆ ಏನಾರು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿರಿ, ಅದ್ರೊಳಗೆ ನಾನು ರಿಪ್ಲೈ ಮಾಡ್ತೀನಿ. ಟೈಮ್ ಸಂಜೆ 5:06 ಆಗಿ ಬಂದೈತಿ. ಇವತ್ತು ಕೆಲಸಕ್ಕೆ ರಜಾ ನಾನು, ಅದಕ್ಕೆ ಇವತ್ತು ಮನೆಗೆ ಚಿಕನ್ ಮಾಡ್ಬೇಕಂತ ಮಾಡೀನಿ. ಹೊರಗೆ ಹೋಗಿ ಚಿಕನ್ ತರಕ್ಕೆ ಆಗುತ್ತಿಲ್ಲ, ಯಾಕಂದ್ರೆ ಥಂಡಿನೂ ಅಷ್ಟೈತಿ. ಗಾಡಿ ಒಳಗೆ ಹೋಗಿ ತಂದು ಬರೋಕೆ ಸ್ವಲ್ಪ ಥಂಡಿ ಐತಿ, ಅದ್ರ ಸಂಬಂಧ ಸ್ವಲ್ಪ ಮಳೆನೂ ಬರಾಗುತ್ತೆ ಜಿಟಿ. ಅದಕ್ಕೆ ಒಂದು ಸ್ಮಾರ್ಟ್ ವರ್ಕ್ ಮಾಡಾಗುತ್ತೀನಿ. ಏನಂದ್ರೆ ಝೆಪ್ಟೋದೊಳಗೆ ಆರ್ಡ್ರ್ ಮಾಡಾಗುತ್ತೀನಿ, ಅದೂ ಲಾಭ ಇಟ್ಕೊಂಡು. ಅದೇಂಗಂದ್ರೆ ನೋಡಲಿ ಪಾಪ್ಕಾರ್ನು ಇದು ಮತ್ತು ಒಂದು ಅರ್ಧ kg ಚಿಕನ್ ತರಿಸೀನಿ. ಆಮೇಲೆ ನನಗಿಲ್ಲಿ ಫ್ರೀ ಕ್ಯಾಶ್ ಬಂದೈತಿ 100 ರೂಪಾಯಿ. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಇದನ್ನು ಅಪ್ಲೈ ಮಾಡಿದ್ರೆ ಏನು ಜಾಸ್ತಿ ಫರ್ಕ್ ಬೀಳಲ್ಲ, ಆದರೆ ಕೈಲಿ ಏನು ಕೊಟ್ಟಂಗೆ ಆಗಲ್ಲ. ಎಲ್ಲ ಸೇರಿ 268
ಇಷ್ಟು ಕೊಟ್ಟಂಗಾಗುತ್ತೆ. ಇದೆಲ್ಲ ಲೆಕ್ಕಾಚಾರ ಹಾಕಿ ನೋಡೀನಿ. ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟಂಗಾಗುತ್ತೆ. ನಾವು ಹೋಗಿ ಬರೋಕೆ 10 ರೂಪಾಯಿ ಪೆಟ್ರೋಲ್ ಹೋಗ್ಬಿಡ್ತೈತಿ ಈಗ. ಸೊ ಅದಕ್ಕೆ ಇಲ್ಲೇ ತರ್ಸಾಗುತ್ತೀನಿ ಇವತ್ತು. ಆರ್ಡರ್ ಅಂತೂ ಕನ್ಫರ್ಮ್ ಆಗೈತಿ. ಇನ್ನೊಂದು 5 ನಿಮಿಷ ಒಳಗೆ ಬಂದೊಳೇನು ಚಿಕನ್ ಮಾಡಿಬಿಡು. ಮಸ್ತ್. ಏಯ್ ಕುಡಿ ನೀ ಚಾ. ಯಾಕೆ ಸಗಳೆ ಒಂದು ಸಲ ಚಾ ಮಾಡ್ತಂದು ಕೊಟ್ಟಿದ್ಲು, ಆರಿಸ್ಬಿಟ್ಟಿದ್ದೇನೆ. ಮತ್ತೊಂದು ಸಲ ಬಿಸಿ ಮಾಡಿಕೊಟ್ಟಾಳ. ರೈ ಸಿಟ್ಟು ಮಾರಿ ಸುಬ್ಬವ ತೋ ಸ್ವಚ್ಛ ತೊಳಿಬೇಕು ಬಾಂಡೆ. ಏನು ನಗು ಬರೇ ಸಿಟ್ಟೊಳಗಿರ್ತಾಳೆ ನೋಡಿ. ಯಾವ ನೋಡಿ ಒಂದು ಸ್ವಲ್ಪ ಏನು ಅನ್ಬಾರ್ದು. ಇಷ್ಟ ಅಂದ್ಬಿಟ್ಟು ನೋಡು. ಬಂದು ನೋಡ್ರಿ ನಾವು ಮಾಡ್ರ ಎಲ್ಲ ಅಂತ ಒಳಗ ಏನೇನು ಬಂದ ನೋಡು. ಇದ್ರೊಳಗೆ ಫಸ್ಟ್ ಟೈಮ್ ನಾನು ಚಿಕನ್ ತರ್ಸೀನಿ. ಹೆಂಗಿರುತ್ತೆ ಗೊತ್ತಿಲ್ಲ. ಚಿಕನ್ ನೋಡ್ರಿ ಇದು ಚಲೋ ಇದ್ರೆ ಸಾಕಪ್ಪ. ಒಂದೊಂದು ಕಡೆ ಫ್ರೆಶ್ ಇರಲ್ಲ. ಮಜ್ಜಿಗೆ ಇದು ಸ್ವಂತ ಸಿಟ್ಟು ಮಾಡ್ಕೊಂಡಾಳ. ಹಾಗೆ ಒಂದು ಹುಡುಗು. ನೀವು ಓದಿದ್ದೆಲ್ಲ ಪಾಪ್ಕಾರ್ನು. ಎಷ್ಟು ಚಲೋ ಮರ. ಓ ನಾನು ಜಾಸ್ತಿ ಆರ್ಡ್ರ್ ಮಾಡ್ಬಿಡ್ತೀನಿ. 2 4 6 8 9 ಯಾಕೆ ಹಾಂ 3 ಇರ್ತದಲ್ಲ. 3 ಹಂಗೆ 3 ಮಾಡಿದ್ದೆ. 9 ಬಂದವು. ಓಕೆ ಓಕೆ. ಮಳೆ ಎಲ್ಲ ಅವಾಗ ಪಾಪ್ಕಾರ್ನ್ ತಿನ್ಬೇಕು ಅನಿಸುತ್ತೆ. ಅದನ್ನು ಕೇಳಲ್ಲ. ಇದು ಸರ್ಪ್ರೈಸ್ ಕೊಡು ಮಕ್ಕೀಗ. ಏನು ಮಾಡತ್ತಿ? ಬಟ್ಟಿಗೆ ಹಾಕೋತಿ ಬಾಯಿಲ್ಲ. ನಗು ಈಗಾರ ಹೀಗಂದ್ರೆ ಇಷ್ಟೇ ನಗೋದು. ಖುಷಿ. ಫ್ರೆಶ್ ಇಲ್ಲ. ಫ್ರಿಜ್ನಾಗ ಇಟ್ಟಿರ್ತಾರಲ್ಲ, ಅಲ್ಲಿ 2-3 ದಿನದ ಇಟ್ಟಿರ್ತಾರಂತ ಅಂಜಿಕೆ. ಪರವಾಗಿಲ್ಲ ಫ್ರೆಶ್ ಇಲ್ಲೇ ನಂಗಂದ್ರೆ ಫ್ರೆಶ್ ಐತಿ. ಇವೆಲ್ಲ ದೊಡ್ಡ ದೊಡ್ಡ ಪೀಸ್ ಅದಾವಲ್ಲ. ನೀನು ನಾವು ಹೆಂಗೆ ಕಟ್ ಮಾಡೋದು? ಲೆಗ್ ಪೀಸ್ ಇಲ್ಲ, ಏನಾಗಿಲ್ಲ. ಚಲೋ ಐತಿ. ಚಲೋ ಐತಿ. ಪೀಸ್ ಭಾಳ ದೊಡ್ಡ ಅದಾವ. ಇವು ಹೆಂಗೆ ಇದು ಮಾಡೋದು? ಆಯ್ತಾ ಇರಲಿ. ಇವತ್ತು ಸ್ಪೆಷಲ್ ಚಿಕನ್. ಇವಾಗ ಈ ಸಲ ಗೈಸ್ ಬಿಹಾರಿ ಸ್ಟೈಲ್ ಚಿಕನ್ ಮಾಡಾಗುತ್ತೀನಿ. ಇದು ರೆಸಿಪಿ ತೋರ್ಸೋಕ್ಕಾಗಿಲ್ಲ ಅರ್ಜೆಂಟ್ ಒಳಗೆ. ಸೊ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ರೆಸಿಪಿ ತೋರಿಸ್ತೀನಿ. ಪ್ರತಿ ಸಲ ಮಾಡೋ ಚಿಕನ್ಗಿಂತ ಈ ಸಲ ಚಿಕನ್ ಮಾತ್ರ ಮಸ್ತ್ ಇರ್ತೈತಿ. ದೊಡ್ಡ ದೊಡ್ಡ ಪೀಸ್. ಆದ್ರೆ ಕುದಿಯಾಕ ಭಾಳ ತನ ತಗೋತೈತಿ. ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಯಾಕಂತ ಅನ್ಸುತ್ತೆ. ಕಲರ್ ಬಾರ್ರಿ ಆಗೈತಲ್ಲ. ಇದೇ ಮಸಾಲೆ ಒಳಗೆ ಏನಿಲ್ಲ ಅಂದರೂ ಒಂದು 5 ರಿಂದ 10 ನಿಮಿಷ ಕುದಿಬೇಕು. ಅದು ಇದೇ ಮಸಾಲೆ ಒಳಗೆ ವಿತೌಟ್ ನೀರು. ಆಯ್ತು, ಬರೀ ಮಸಾಲೆ ಒಳಗೆ ಕುದ್ದು ಈ ಥರ ಆಗೈತಿ ನೋಡಿ. ಈಗ ಲೆಕ್ಕಕ್ಕೆ ಬಂದೈತಿ. ಈಗ ನೀರು ಹಾಕಿಬಿಡು. ಇದಕ್ಕೆ ಇದು ಆಗಷ್ಟು ಮುಳುಗು. ಒಟ್ಟು ಜಾಸ್ತಿನೂ ಬೇಡ. ಈಗ ಜಾಸ್ತಿ ಆತೇನು? ಇಲ್ಲ ಇನ್ನೂ ಕುದೀತಿದಲ್ಲ. ಓಕೆ, ಫೈನಲಿ ನಮ್ಮದು ಚಿಕನ್ನು ಕುದ್ದು ರೆಡಿ ಆಗೈತಿ. ನೋಡ್ಬೋದು ಚಿಕನ್ ಗ್ರೇವಿ. ಹಾಂ ರೊಟ್ಟಿ ಜೊತೆ ಹಂಗೆ ಹಚ್ಕೊಂಡು ತಿಂತಿದ್ರೆ ಮಜಾನೇ ಬೇರೆ. ಇಷ್ಟ ಆಯ್ತಾ? ಸರ್ವ್ ಮಾಡಿ. ಇದು ಒಂದು ಉಳ್ಳಾಗಡ್ಡಿ ಕೊಯ್ದು ಬಿಡು. ಸ್ವಂತ ಅಂತೂ ಜಾಸ್ತಿ ಪೀಸ್ ತಿನ್ನಲ್ಲ. ಸೊ ಅದಕ್ಕೆ ನಾನೇ ಹಾಕ್ಕೋತೀನಿ ಲೆಗ್ ಪೀಸು. ಎಲ್ಲೈತಿ ಹುಡುಕ್ಯಾಡಿ. ಓಕೆ, ಹಾಕುವ. ಎಂಥ ಪೀಸ್ ಬೇಕು ನೋಡು ಅಂಥ ಪೀಸ್ ಹಾಕೋ. ವಿತ್ ನಮ್ಮ ರೊಟ್ಟಿ ಇದ್ರೆ ನಮ್ಮ ಮಜಾ ರೀ. ಇದ್ಯಾರೇ ಅರ್ಧಂಬರ್ಧ ತಿಂದಿಟ್ಟಿಯಲ್ಲ. ಇಲ್ಲಿ ಏನು ಟೇಸ್ಟ್ ಮಾಡಿಬಿಡು. ಹೆಂಗೆ ಹಿಂಗೆ ಚಿಕನ್ ಪೀಸ್ ಎಲ್ಲ ಮೆಲ್ಟ್ ಆಗ್ಯಾವ. ಚಂದ ಕುದ್ದವು. ಮೆಲ್ಟ್ ಆಗ ಕುದ್ದಾವ ಮಸ್ತ್. ಉಳ್ಳಾಗಡ್ಡಿ ಬಟರ್ ಚಿಕನ್ ಆಗೈತಿ.
ಬಟರ್ ಚಿಕನ್ ಮಸಾಲ ಅದೇ ಫ್ಲೇವರ್ ಒಳಗೆ ಐತಿ. ಸ್ವಲ್ಪ ಬಟರ್ ಕ್ರೀಮ್ ಹಾಕಿಬಿಟ್ಟಿದ್ರೆ ಸೇಮ್ ಬರೀ ರೆಸಿಪಿ ಬೇಕಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ. ಡಾಲಿ ಮಜ್ಜಿಗೆ ವಾಲಿಕಿ ಮಜ್ಜಿಗೆ ಒಳಗೆ ಎಷ್ಟು ಜಿಗುತ್ತನ ಅಂದ್ರೆ ಇನ್ನ ಆಕಿ ಜಾಸ್ತಿನೇ ಬರ್ತೈತೆ ಹೊರತಾಗಿ ನನಗೆ ಇದು ಮಾಡೋದು. ಶಿಸ್ತು ಚಿಕನ್ ತಿಂತೀವಲ್ಲ ಹೀಟ್ ಆಗಬಾರ್ದಂದ್ರೆ ಒಂದು ಮಜ್ಜಿಗೆ ಕುಡಿದ್ಬಿಟ್ರೆ ಕವರ್ ಆಗುತ್ತೆ, ಇಲ್ಲಾಂದ್ರೆ ಹೀಟ್ ಆಗಿಬಿಡ್ತೈತಿ. ಚಿಕನ್ ತಿಂದಂಗೂ ಇರಬೇಕು, ಬಾಡಿ ಟೆಂಪ್ರೇಚರ್ ಕಾಯ್ಕೊಂಡಂಗೂ ಇರ್ಬೇಕು. ಚೆಸ್. ಓಕೆ ಗೈಸ್, ಇಷ್ಟಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋನು ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.